ನನ್ನ ಹೆಸರು ಗೀತಾ. ಫಸ್ಟ್ ಯೂನಿಟ್ ಬಂದು ಚಾಮುಂಡಿ ಟೆಕ್ಟೈಲ್ಸ್, ಸೆಕೆಂಡ್ ಯೂನಿಟ್ ಬಂದು ಸಿಟಿ ಸಿಲ್ಕ್ ಕಂಪನಿ ಅನ್ಬಿಟ್ಟು ಸರ್. ಆಮೇಲೆ ಇಂಟರ್ವ್ಯೂ ಮಾಡಿದ್ರೆ ಚಾಮುಂಡಿ ಟೆಕ್ಟೈಲ್ಸ್ ಅಲ್ಲೇನೆ. ಅಲ್ಲಿ ವರ್ಕ್ ಮಾಡ್ತಿದ್ದವ್ರನ್ನ ಇಲ್ಲೊಂದು ಯೂನಿಟ್ ಅಂತ ಓಪನ್ ಮಾಡಿ ಕೆಲ್ಸಕ್ಕೆ ಸೇರಿ 17 ವರ್ಷ ಆಯ್ತು. ನಾವ್ ಅಲ್ಲಿಂದ ಇದುವರೆಗೂ 17 ವರ್ಷ ನಡೀತಿದೆ ಸರ್ ಕಂಪ್ನಿಗೆಲ್ಲ ನಾವು ವರ್ಕ್ ಮಾಡಿ. ಅಲ್ಲಿಂದ ಚೆನ್ನಾಗಿ ನಡೀತಿತ್ತು ಕೆಲಸ. ಚಾಮುಂಡಿಯಿಂದ ಒಬ್ಬ ಸೂಪರ್ವೈಸರ್ ಬಂದ್ರು, ಕೃಷ್ಣ SB ಅಂದ್ಬಿಟ್ಟು. ಅವರು ಏಕಾಏಕಿ ಬಂದು 1 ವರ್ಷದಲ್ಲಿ ಚೆನ್ನಾಗಿ ನಡ್ಕೊಂಡಿತ್ತು ಕಂಪ್ನಿ. ಅದ್ರಿಂದ ನೆಕ್ಸ್ಟ್ ಇಯರ್ಸ್ ಇಂದಾನೆ ಕರ್ದು ಮಾತಾಡೋದು, ಬೈಯೋದು, ಆಮೇಲೆ ಹೆಣ್ಮಕ್ಳ ಹತ್ರ ಅಸಹ್ಯವಾಗಿ ಮಾತಾಡೋದು, ಮತ್ತೆ ಕೈ ಮುಟ್ಟೋದೆಲ್ಲ ಮಾಡ್ತಿದ್ರು ಸರ್. ನಮ್ಗೆಲ್ಲ ಬೇಜಾರಾಗೋಯ್ತು. ನಮ್ಗೆ ಏನಕ್ಕಪ್ಪ ಹಿಂಗೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ಕತಿದ್ವಿ ಫ್ರೆಂಡ್ಸ್ ಗಳೆಲ್ಲವ. ನಮ್ಗೆ ಕೆಲ್ಸದ ಭಯ ಸರ್. ನಮ್ಗೆ ಅವ್ರೇನ್ ಬೇಕಾದ್ರೂ ಮಾಡ್ಬೋದಿತ್ತು. ಅವ್ರು ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಪ್ರತಿಯೊಂದಕ್ಕೂ ಬಂದು HR ಆಗಿರ್ಬೋದು, ನಮ್ ಕಂಪ್ನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬರೋದು ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಯ್ತಿದ್ರು ಸರ್. ಅವ್ರ ಹತ್ರನೇ ಬಂದು ಯಾವಾಗ್ಲೂ ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಗ್ತಾ ಇದ್ರು. ನಮ್ಗೆ ಕೆಲಸ ಮಾಡ್ತಾ ಇದ್ವಿ. ಅದು ಅಷ್ಟು ಯಾರ ಹತ್ರ ಹೇಳ್ಬೇಕು ನಮ್ ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ನಮ್ಗೆ. ಆಗ ದಿಢೀರ್ ಅಂತ ಒಂದಿನ ಏನಾಯ್ತು, ತುಂಬಾ ಅಸಹ್ಯವಾಗಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ಕೆಲವು ಮಿಷಿನ್ ಗಳೆಲ್ಲ ಬಿಚ್ಚೋದೆಲ್ಲ ಮಾರ್ಕೊಂಡ್ರು. ಅದು ಸುಧಾ ನಮ್ಗೆ ಗೊತ್ತಿರೋ ನಾವೇನು ಹೇಳಕ್ ಹೋಗ್ಲಿಲ್ಲ ಮ್ಯಾನೇಜ್ಮೆಂಟ್ ನವ್ರಿಗೆ. ನಮ್ಗೇನ್ ಕೆಲಸ ಬೇಕು, ನಮ್ಗೆ ಸಂಬಳ ಬೇಕಾ, ಫಸ್ಟ್ ಮಾತ್ರ ನಾವು ಮಾಡ್ಕೊಂಡ್ ಹೋಗೋಣ ಅಂತ ಫ್ರೆಂಡ್ಸ್ ಗಳೆಲ್ಲ ಮಾತಾಡ್ಕೊಂಡು ಸುಮ್ನಾಗ್ಬಿಟ್ವಿ. ಆಮೇಲೆ ಅವ್ರಿಗೆ ಹೆಂಗ್ ಗೊತ್ತಾಯ್ತಾ ಗೊತ್ತಿಲ್ಲ, ಕರ್ದು ಬೈಯೋದು, ಯಾವಳು ಹೇಳವಳೆ ನಾನು ಈ ತರ ಮಾಡ್ಕೊಂಡಿರೋದು ಅಂತ ಅವಾಚ್ಯ ಶಬ್ದಗಳಿಂದ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ರು ಸರ್ ಅವರು. ಅದನ್ನ ನಾವು ಕಿರುಕುಳ ತಡಿ ನಾರ್ದೇನೆ ನಾವು ಮ್ಯಾನೇಜ್ಮೆಂಟ್ಗೆಲ್ಲ ನಾವು ವಿಷಯ ತಿಳಿಸಿದ್ವಿ. ಪ್ರಭಾಕರ ಬಪ್ಪಣ್ಣ ನಾಯಕ್ ಸರ್ ಅಂದ್ಬಿಟ್ಟು ಸರ್ ನಮ್ಗೆ ಅವ್ರ ಇನ್ಚಾರ್ಜ್ ಇದ್ದಿದ್ದು. ಅವ್ರಿಗೆ ಹೇಳಿದ್ವಿ ಸರ್, ನಾವು ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳು ಯಾವ್ದೋ ಸ್ಮಶಾನದಲ್ಲೋಗಿ ಫೋನ್ ಮಾಡಿದ್ವಿ ಸರ್. ನಾವ್ ಅವ್ರಿಗೆ ರಾತ್ರಿ 8 ಗಂಟೆಲಿ ಫೋನ್ ಮಾಡಿದ್ವಿ. ಸರ್ ಈ ತರ ನಮ್ಗೆ ಅನ್ನೇ ನಡೀತಿದೆ, ಬನ್ನಿ ಸರ್, ನಮ್ಗೆ ಈ ತರ ಕೃಷ್ಣ ಸರ್ ತುಂಬಾ ತೊಂದರೆ ಕೊಡ್ತಿದ್ದಾರೆ, ಮಾತೆತ್ಲಿ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ, ಕೈ ಎಲ್ಲ ಮುಟ್ ಮಾತಾಡಿಸ್ತಾರೆ ಅಂತೆಲ್ಲ ಹೇಳಿದ್ವಿ ಸರ್. ಆಯ್ತಮ್ಮ ನಾವು ಬರ್ತೀವಿ, ನೀವೇನ್ ಹೆದರ್ಕೊಂಬೇಡಿ ಅಂತಂದ್ರು ಸರ್. ಅವರು ಬಂದ್ಬಿಟ್ಟಾಗ ನಮ್ಗೆ ಆಶ್ವಾಸನೆನೂ ಕೊಟ್ರು, ಆತರ ಏನು ಆಗಲ್ಲಮ್ಮ, ನಾವ್ ಅವ್ರಿಗೆ ಹೇಳ್ತೀವಿ, ನೀವು ನೀನ್ ಬಂಡವಾಳ ಹಾಕಿದ್ಯಾ ಕಂಪ್ನಿಗೆ, ಯಾರು ಬಂಡವಾಳ ಹಾಕಿಲ್ಲ, ಯಾಕೆ ಹಿಂಗೆಲ್ಲ ಮಾಡ್ತಾ ನಿಮ್ಗೆಲ್ಲ ಏನಪ್ಪಾ ಅದು ಮಾತಾಡ್ ಚಂದು ಆತರ ಅವರು ಅಸಹ್ಯವಾಗಿ ಮಾತಾಡಿದ್ರೆ ಮಾಡ್ತಿದ್ರು ಸರ್. ನಮ್ಗೆ ಅದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಅದನ್ನ ನಾವು ಬಂದು ಹೇಳಿದ್ವಿ. ಅವ್ರು ಬಂದು ನಮ್ಮ ಹತ್ರ ಮಾತಾಡಕ್ ಬಂದು ನಾವೆಲ್ಲ ಇರೋದೆಲ್ಲ ಹೇಳ್ಕೊಂಡ್ವಿ ನಾವು. ಸರಿ ತರ ನಂಗೆಲ್ಲ ನಡೀತಿದೆ. ನಮ್ಗೆ ಕೆಲ್ಸಕ್ಕೋಸ್ಕರ ನಮ್ಗೆ ತುಂಬಾ ಕೆಲ್ಸನೇ ಬೇಕು ಸರ್. ನಮ್ಗೆ ಅದ್ಬಿಟ್ಟು ನಿಮ್ಗೆ ಏನ ಕೇಳ್ತಿಲ್ಲ ನಾನ್ ನಿಮ್ಮನ್ನ. ತುಂಬಾ ಕಿರುಕುಳ ಕೊಡ್ತಿದ್ರ ಅಂತ ಹೇಳಿದ್ವಿ ಸರ್ ನಾವು. ಆಯ್ತಮ್ಮ ನಾವ್ ಮಾತಾಡ್ತೀವಿ ಅವ್ರ ಹತ್ರ ಅಂದ್ಬಿಟ್ಟು ಹೊರಟೋಗ್ಬಿಟ್ರು ಸರ್. ಅವರು ಅಷ್ಟೇ ಆಶ್ವಾಸನೆ ಕೊಟ್ಟಿದ್ದು. ಹಂಗನ್ಬಿಟ್ಟು ಮತ್ತೆ ನಮ್ಮ HR ಹತ್ರನೇ 4 ಜನದಿಂದ ಕಂಪ್ನಿ ಹಾಳಾಕದೇನ್ ಬೇಡ, ಯಾರಾದ್ರೂ ಆಗಿರ್ಬೋದು ಸರ್. ಈಗ ನಾವು ಕಂಪ್ನಿಯಲ್ಲಿ 20 ಜನ ಪರ್ಮನೆಂಟ್ ಎಂಪ್ಲಾಯ್ಸ್ ಗಳಿದ್ವಿ. ಕೆಜೆಲ್ಲೂ ಇದ್ರು. ಸುಮಾರು 75 ಜನ ವರ್ಕರ್ಸ್ ಇದ್ರು ಸರ್. ಆಲ್ಮೋಸ್ಟ್ ಈಗ ನಮ್ಮ ಎಂಪ್ಲಾಯ್ಗಳ ಮೇಲೆ ಅವ್ರು ಕಣ್ಣಿದ್ದಿದ್ದು. ಬಂದ್ಬಿಟ್ಟು HR ಹತ್ರ 4 ಜನದಿಂದ ಕಂಪ್ನಿ ಹಾಳಾಕದ್ ಬೇಡ, ಅವ್ರನ್ನ ರಿಮೂವ್ ಮಾಡ್ಬಿಡಿ ಮಂಜು ಅಂತ ಹೇಳಿದ್ರು. ನಮ್ಗೆ ತುಂಬಾನೇ ಭಯ ಆಯ್ತು ಸರ್. ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಗೆ. ನಾವ್ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಯೂನಿಯನ್ ಮುಖಾಂತರ ಹೋದ್ವಿ. ಯೂನಿಯನ್ ಮಾಡ್ಕೊಂಡ್ರೆ ಈ ತರ ನಮ್ಗೆಲ್ಲಾ ತರ ಸೇಫ್ ಆಗಿರುತ್ತೆ ಕಣ್ರಪ್ಪ, ಬನ್ನಿ ಹೋಗೋಣ ಅನ್ಬಿಟ್ಟು ಎಲ್ಲಾರುನು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಎಲ್ಲಾರು ಯೂನಿಯನ್ ಮಾಡ್ಕೊಂಡ್ವಿ ಸರ್ ನಾವು. ಅದ್ ಮಾಡ್ಕೊಂಡ್ಮೇಲೆ ಮತ್ತೆ 2 ದಿನ ಬಿಟ್ಟು ಬಂದ್ರು ನಾಯಕ್ ಸರ್ ಅನ್ಬಿಟ್ಟು. ಬಂದು ಏನ್ರಮ್ಮ ಯೂನಿಯನ್ ಮಾಡ್ಕೊಂಡಿದ್ರೆ ಹಂಗೆಲ್ಲ ಮಾಡ್ಕೋಬೇಡಿ, ಹೊರ್ಗಡೆ ಎಲ್ಲ ಹೋಗ್ಬೇಡಿ, ನಾವ್ ಮ್ಯಾನೇಜ್ಮೆಂಟ್ ನಮ್ಗೆ ಸಮುದ್ರ ಇದ್ದಂಗೆ ಮ್ಯಾನೇಜ್ಮೆಂಟ್, ನಿಮ್ಗೆ ಎಲ್ಲೋದ್ರು ನಿಮ್ಗೆ ನ್ಯಾಯ ಸಿಗಲ್ಲ ಅಂದ್ಬಿಟ್ಟು ಎಷ್ಟೇ ಬಂದ್ ಹೇಳಿದ್ರು ಸರ್ ನಮ್ಗೆ. ಆದ್ರೂ ಸುಧಾ ನಮ್ಗೆ ಅವ್ರ ಮೇಲೆ ನಂಬಿಕೆ ಬರ್ಲಿಲ್ಲ ಸರ್. ಅವರು ಏನ್ ಈ ತರ ಇಷ್ಟೆಲ್ಲ ಮಾಡ್ತಾರೆ, ನಮ್ಗೆ ಯೂನಿಯನ್ ಮಾಡ್ಕೊಂಡ್ರು ಬೆಟರು, ನಾವ್ ಸಂಬಳ ಕೇಳಕ್ಕೋಸ್ಕರ ನಾವು ನಿಮ್ಗೆ ಫೋನ್ ಮಾಡಿಲ್ಲ ಸರ್, ನಮ್ಗೆ ನ್ಯಾಯ ಕೊಡ್ಸಿ ಅಂತ ಫೋನ್ ಮಾಡಿದೀವಿ, ನಮ್ ಕೆಲಸ ಬೇಕು ಅಂತ ನಾವು ಕೇಳಿದ್ವಿ ಸರ್ ನಿಮ್ಮ ಹತ್ರ. ನಾವು ಇಷ್ಟೆಲ್ಲ ಅಸಹ್ಯವಾಗಿ ಮಾತಾಡ್ತಾರಲ್ಲ ಸರ್ ಅಂದಿದ್ದಕ್ಕೇನೆ ಅವರು ಇಲ್ಲಮ್ಮ ನಾವು ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಅನ್ಬಿಟ್ಟು ಅವ್ರನ್ನ ರಿಮೂವ್ ಮಾಡಿದ್ರು ಸರ್ ಕೆಲಸದಿಂದವ. ಅವ್ರನ್ನ ಕೆಲಸದಿಂದ ನಾವು ರಿಮೂವ್ ಮಾಡಿ ಅಂತ ಹೇಳಿಲ್ಲ ಸರ್ ನಾವು ಅವ್ರನ್ನ. ನಮ್ಗೆ ಈ ತರ ಆಗ್ತಿದೆ ಸರ್, ನಮ್ಗೆ ಬೇರೆ ಸೂಪರ್ವೈಸರ್ ಕೊಡಿ ಅಂತ ಕೇಳಿದ್ವಿ ಸರ್ ನಾವು. ಅಷ್ಟ್ ಕೇಳಿದಂತೂ ನಿಜ. ನಾವು ಈ 4 ವರ್ಷ ಆಯ್ತು ಸರ್ ನಾವು ಯೂನಿಯನ್ ಮಾಡ್ಕೊಂಡು. ಇಲ್ಲಿ ಕರೆಕ್ಟಾಗಿ 4ನೇ ವರ್ಷ ಜುಲೈಗೆ. ಈಗ ಕಳೆದ 6 ತಿಂಗಳಿಂದ ನಮ್ಗೆ ಬಂದು ಮಾತಾಡೋರು, ಈ ತರ ನೋಡಿ ಯೂನಿಯನ್ ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಇದ್ರು ಸರ್ ಅವರು. ಆಗ ಯಾರ್ಯಾರು ಯೂನಿಯನ್ ಅಲ್ಲಿ ಇಲ್ಲ ಅವ್ರಿಗೆ 17,000 ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ದಿದ್ದು. ಯಾರ್ಯಾರು ಯೂನಿಯನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ 14,000 ರೂಪಾಯಿ ಸ್ಯಾಲ್ರಿ ಸರ್. ನಮ್ಗೆ ESF PF ಎಲ್ಲ ಕಟ್ಟಾಗಿ ನಮ್ಗೆ ಗೊತ್ತಿದ್ದ ಸ್ಯಾಲ್ರಿ ಏನು 12,000 ರೂಪಾಯಿ ಸ್ಯಾಲ್ರಿ ಬರ್ತಿತ್ತು ಸರ್ ನಮ್ಗೆ. ನಮ್ಗೆ ಸಂಬಳ ಜಾಸ್ತಿ ಮಾಡಿ 7 ವರ್ಷ ಆಗಿದೆ ಸರ್ ನಮ್ಗೆ ಅವ್ರು ಮ್ಯಾನೇಜ್ಮೆಂಟ್ ನವರು. ಇದುವರೆಗೂ ನಮ್ ಸಂಬಳನು ಅವ್ರ ಹತ್ರ ಸಂಬಳ ಕೊಡಿ ಅಂತಾನು ಕೇಳಕ್ ಹೋಗಿಲ್ಲ ಸರ್. ಇದುವರೆಗೂ ನಾವ್ ಕೇಳ್ತಾ ಇರೋದೇನಂತ ನಾವ್ ಯೂನಿಯನ್ ಮಾಡ್ಕೊಂಡಿರೋದೇ ಕೆಲ್ಸಕ್ಕೋಸ್ಕರ ಅಂತವ್ರಿಗೆ ಒತ್ತಿ ಹೇಳಿದ್ರು ಸುಧಾ. ನಮ್ಗೆ ತುಂಬಾ ಟಾರ್ಚರ್ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಏನ್ ಮಾಡಿದ್ರು, ಹಿಂಗೆ ಫಸ್ಟ್ ನಮ್ಗೆ ವೇಣುಗೋಪಾಲ್ ಸರ್ ಅಂತಿದ್ರು. ಅವರು ಕಂಪ್ನಿ ಬಿಟ್ಟೋಗಿ 8 ವರ್ಷ ಆಗಿತ್ತು. ಮತ್ತೆ ಅವ್ರನ್ನ ಕರ್ಸಿದ್ರು. ಯಾರನ್ನ ವೇಣುಗೋಪಾಲ್ ಸರ್ನ ಕರ್ಸ್ಬಿಟ್ಟು ಅವ್ರ ನಮ್ಮ ಹತ್ರನು ಮಾತಾಡಿದ್ರು. ನೋಡಿ ಅಮ್ಮ ಇವತ್ರ ಹೋಗ್ಬಿಡ್ ಜನ ಹೊರಗಡೆ ಯೂನಿಯನ್ ಹೋಗ್ಬೇಡಿ ಅಮ್ಮ, ನಾವ್ ಕಂಪ್ನಿಗೆ ಸಂಬಂಧಕ್ಕ ನಾವ್ ಕಂಪ್ನಿಗೆಲ್ಲ ಹೆಸರು ಹಾಳಾಗ್ಬಿಡ್ತದೆ, ನಾವ್ ಇಲ್ಲೇ ನಮ್ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ರು. ಅವ್ರಿಗೂ ಅದೇ ಮಾತ್ರ ಅಂದಿದ್ದು ಸರ್, ನಾವು ಕೆಲ್ಸಕ್ಕೋಸ್ಕರ ಯೂನಿಯನ್ ಮಾಡ್ಕೊಂಡಿದೀವಿ, ನಾವ್ ಸಂಬಳಕ್ಕೋಸ್ಕರ ಮಾಡ್ಕೊಂಡಿಲ್ಲ ಅಂತ ಎಲ್ಲಾರು ಅದೇ ಸುಧಾ ಸರ್ ನಾವ್ ಹೇಳಿರೋದು ಅವ್ರಿಗೆ.
ಅಷ್ಟ್ ಹೇಳಿದ್ರು ಆಯ್ತಮ್ಮ ಅಂದ್ಬಿಟ್ಟು ಹೋದವ್ರು 8 ತಿಂಗಳಿಂದ ಮಿಷಿನ್ ಬಿಚ್ಚಿದ್ರು ಸರ್ ನಮ್ಮ ಮಿಷಿನ್ ಅಲ್ಲೇನೆ. ನಾವ್ ಮಾಡಿದ ಕಂಪನಿಯಲ್ಲಿ ಮಿಷಿನ್ ಬಿಚ್ಬಿಟ್ಟಾಗ ನಾವೆಲ್ಲಾರು ಒಗ್ಗಟ್ಟೆ ಕೇಳಿದಿಕ್ಕೆ ಇಲ್ಲಮ್ಮ ನಿಮ್ಗೆ ಅಲ್ಲಿ ಕೆಲಸ ಕೊಡ್ತೀವಿ, ಇದು ರೆಂಟಿಗೆ ನಡೀತಿರೋದು, ನಾವಿಲ್ಲಿ ಅಷ್ಟು ನಮ್ಗೆ ರೆಂಟ್ ಕಟ್ಟಕ್ ಆಗಲ್ಲ, ಮತ್ತೆ ಕರೆಂಟ್ ಬಿಲ್ ಎಲ್ಲ ಕಟ್ಟಕ್ ಆಗಲ್ಲಮ್ಮ, ನಮ್ ಸ್ವಂತದ್ದು ಅಲ್ಲ ಐತಲ್ಲ ಅಲ್ಲಿ ಹೋಗೋಣ ಅಂತಂದ್ರು. ಸರಿ ಸರ್ ಆಯ್ತು ಅಂದ್ಬಿಟ್ಟು ಅದಕ್ಕೂ ಒಪ್ಪಿಗೆ ಕೊಟ್ವಿ ಸರ್. ನಾವು ರೇಟಿಂಗ್ ಅಲ್ಲಿ ಕೇಳಿದ್ವರ್ ಕೊಡ್ಲೇ ಇಲ್ಲ ಸರ್ ನಮ್ಗವ್ರು. ಸರ್ ನಮ್ಗೆ ಈ ತರ ಮೋಸ ಮಾಡ್ಬೇಡಿ ಸರ್, ಕೆಲ್ಸಕ್ಕೋಸ್ಕರ ಯೂನಿಯನ್ ಮಾಡ್ಕೊಂಡಿರೋದು, ಅದನ್ನ ಹೇಳ್ಬೇಡಿ ಸರ್ ಅಂದಿದ್ದಕ್ಕೆ ಇಲ್ಲಮ್ಮ ನಿಮ್ ಕೆಲಸ ಅಂತ ಗ್ಯಾರಂಟಿ ಕೊಡ್ತೀವಿ, ನಾವು ನಿಮ್ ಮೋಸ ಮಾಡಲ್ಲ ಅಂತ ಹೇಳಿದ್ದು ಸರ್ ಅವರು. ಅದನ್ನ ನಂಬಿ ನಾವು ಅದೇ 8 ಮಿಷಿನ್ ಬಿಚ್ಕೊಂಡೋದ್ರು ಸರ್. ಈಗ ಅವರು ಕಳೆದ ಜೂನ್ ತಿಂಗಳಲ್ಲಿ 8 ಮಿಷಿನ್ ಬಿಚ್ಕೊಂಡೋದ್ರು. ಆಯ್ತು ನಾವು ಕೆಲಸ ಕೊಡ್ತೇವೆ ಯಾರ ಮಿಷಿನ್ ಬಿಚ್ಕೊಂಡ್ ಹೆಂಗ್ ಹೋಯ್ತಾರ ಸರ್, ಅದಕ್ಕೆ ಕ್ಯಾಜುವಲ್ ಹುಡುಗಿನೆಲ್ಲ ಕರ್ಕೊಂಡೋದ್ರು. ಏನ್ ಈ ತರ ಮಾಡ್ತಿದಾರೆ ಸರ್ ಅನ್ನೋದಕ್ಕೆ ಇಲ್ಲ ನಿಮ್ನು ಕರ್ಕೊಂಡ್ ಹೋಗ್ತೀವಿ ಅಂದ್ಬಿಟ್ಟು ಸುಮ್ನಾದ್ರು ಸರ್. ಇಲ್ಲೊಂದು 4-5 ಮಿಷಿನ್ ಹೆಂಗ ವರ್ಕ್ ನಡೀತಿತ್ತು. ಇದೇ ಹೋದ್ ತಿಂಗಳು ಫೆಬ್ರವರಿ 15ನೇ ತಾರೀಕಲ್ಲಿ ನಮ್ಗೆ ಏಕೈಕಿ ನಮ್ಗೆ ಸೆಟ್ಲ್ಮೆಂಟ್ ಅಂತ ಅಮೌಂಟ್ ಹಾಕಿದ್ರು. ನಮ್ಗೆ ಗೊತ್ತಾಗ್ಲಿಲ್ಲ, ಮಾಮೂಲಿ ನಾವು ವರ್ಕ್ ಮಾಡ್ಕೊಂಡ್ ಮನೆಗೆ ಹೋಗಿದೀವಿ 5 ಗಂಟೆಲಿ. ಏಕೈಕಿ ನಮ್ಗೆ ಈ ತರ ಅಷ್ಟೊಂದು ಅಮೌಂಟ್ ಬಂದಿದ್ಯಲ್ಲಪ್ಪ ಏನ್ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಕೊಂಡ್ವಿ, ಏನ್ ಇಷ್ಟೊಂದು ಅಮೌಂಟ್ ಬಂದಿದ್ಯಲ್ಲ ಅಂದ್ಬಿಟ್ಟು ಎಲ್ಲಾರ್ ಫ್ರೆಂಡ್ ಎಲ್ಲ ಫೋನ್ ಮಾಡ್ಕೊಂಡು ನಮ್ಗೆ ಡೌಟ್ ಆಯ್ತು. ಏನು ಎಲ್ಲಾರ್ಗು ಇಷ್ಟೊಂದು ಅಮೌಂಟ್ ಹಾಕ್ಬಿಟ್ಟಿದ್ರಲ್ಲ ಏಕೈಕಿ. ನಾವ್ ಸೆಟ್ಲ್ಮೆಂಟ್ ಅಂತ ಲಾಕ್ಔಟ್ ಮಾಡೋದಿಕ್ಕೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ಯಾವ ತರ ಲಾಕ್ಔಟ್ ಮಾಡಿದ್ರಿ ಇವ್ರು, ನಮ್ಗೆ ಏಕೈಕಿ ಇವ್ರು ಯಾವ ತರ ಅಮೌಂಟ್ ಹಾಕ್ಬಿಡ್ತಾರೆ, ನಮ್ಗೆ ವಿಷಯನೇ ಹೇಳಿಲ್ವಲ್ಲ. ಇವತ್ತು ನಾವು 15 ತಾರೀಕಲ್ಲಿ ಕೆಲಸ ಮಾಡ್ಕೊಂಡು ಮನೆಗ್ ಬಂದಿದ್ದೀವಲ್ಲ ನಾವು, ಯಾವ ತರ ಇದು ಅಂದ್ಬಿಟ್ಟು ಎಲ್ಲಾರ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಕೊಂಡ್ವಿ. ಮಾಡ್ಕೊಂಡು ನಾನು ಊರ್ಗ್ ಹೋಗ್ಬೇಕಿತ್ತು. ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಸ್ಯಾಲರಿ ಸ್ಲಿಪ್ ಅವತ್ತು ಇಸ್ಕೊಂಡಿದ್ದೆ ನಾನು. ಅವತ್ ಸ್ಯಾಲರಿ ಸ್ಲಿಪ್ ಇಸ್ಕೋಬೇಕಾದ್ರೆ ನಾನು ಗೇಟ್ ಅಲ್ಲಿ ಓಪನ್ ಇತ್ತು, ಹಂಗು ಸೆಕ್ಯೂರಿಟಿ ಅಣ್ಣ ಅಂದ್ಬಿಟ್ಟು ಕೂಗ್ದೆ, ಅಲ್ಲಿ ಯಾರು ಅಂತ ಅನ್ಲಿಲ್ಲ. ನಾ ಒಳಗಡೆ ಹೋದೆ ನಾನು. ಇದೇನು ಒಳಗಡೆ ಎಲ್ಲ ಲೇಟ್ ಅಮೌಂಟ್ ಬಂದಿದ್ಮೇಲೆ ಒಳಗೆ ಕಟ್ಟೋದು ಕೆಲಸ ಇಲ್ದೇನೆ ಈಗ ನಿರಪರಾಧಿಯಾಗಿ ಕುಂತಿದೀವಲ್ಲ ಸರ್. ನಮ್ಗೊಂದು ಉದ್ದೇಶ ಪೂರ್ವಕವಾಗಿ ಅವ್ರು ಹೇಳ್ಬೋದಾಗಿತ್ತಲ್ಲ ಸರ್, ಈ ತರ ನಮ್ಗ ಲಾಸ್ ಆಗಿದೆ ಕಣ್ರಮ್ಮ ಅಂತ ಒಂದ್ 4-5 ಜನನಾರು ಕರೆಸಿ ಮಾತಾಡ್ಬೋದಾಗಿತ್ತಲ್ಲ ಸರ್. ಅವರು ಅದನ್ನು ಮಾಡಿಲ್ಲ. ಏಕೈಕಿ ಸೆಟ್ಲ್ಮೆಂಟ್ ಹಾಕ್ಬಿಟ್ಟು ಅಂದ್ರೆ 17 ವರ್ಷಕ್ಕೆ ನಿಮ್ಗೆ ಏನ್ ಕೊಡ್ಬೇಕು ಕೊಟ್ಟಿದೀವಿ ಅಂದ್ಬಿಟ್ಟು 2 ಲಕ್ಷ 2.5 ಲಕ್ಷ ಇಷ್ಟೇ ಸರ್ ನಮ್ಗೆ ಸೆಟ್ಲ್ಮೆಂಟ್ ಹಾಕಿರೋದು. ಮೋಸ ಆಗಿದೆ ಸರ್ ಕಂಪನಿ ಇದೆ. ನಮ್ಗೆ ಕೆಲಸ ಬೇಕು ಅಂತ ಮೊರೆ ಹೋಗಿದ್ವಿ ಸರ್. ಅವ್ರ ಹತ್ರ ನಾವು ಸ್ಯಾಲ್ರಿ ಕೇಳ್ಕೊಂಡ್ ಹೋಗಿಲ್ಲ ಸರ್. ಸಂಬಳ ಕೊಟ್ರು ನಾವ್ ಅದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ನಮ್ ಕೆಲಸ ಬೇಕಾಗಿತ್ತು, ಕೆಲಸ ಮಾಡ್ತಾ ಇದೀವಿ. ಆ ಕೆಲಸ ನಮ್ಗ ವಾಪಸ್ ಬೇಕು ಸರ್. ಹಾಕಿದೀವಿ ಸರ್. ಲೇಬರ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸರ್. ತಿಂಗಳಾಯ್ತು ಸರ್, 17 ತಾರೀಕಿಗೆ ತಿಂಗಳಾಯ್ತು ಸರ್. ಅದು ಕೇಸ್ 18 ಇದೆ ಮೇಡಮ್. ಚಂದ್ರಮ್ಮ ಸರ್. ಸಿಟಿ ಸಿಲ್ಕ್ ಹೆಬ್ಬಾಳ ಇಂಡಸ್ಟ್ರಿ ಏರಿಯಾದಲ್ಲಿರುವಂತ ಕಂಪನಿ. ಅದು ಚಾಮುಂಡಿ ಸಿಲ್ಕ್ ಕಂಪನಿಯ ಒಂದು ಘಟಕ, ಸಣ್ಣ ಯೂನಿಟ್ ಅಷ್ಟೇ, ಒಂದು ವಿಭಾಗ ಕೆಲಸ ಮಾಡ್ತಾರೆ. ಅಂದ್ರೆ ಇಲ್ಲೇನು ದಾರಗಳನ್ನ ಮಾಡ್ತಾರೆ, ಸಿಲ್ಕ್ ದಾರಗಳನ್ನ ಉಂಡೆ ಮಾಡಿ ಅದು ಸೀರೆ ಮಾಡೋಕ್ಕೋಸ್ಕರ ಚಾಮುಂಡಿಗೆ ಸಪ್ಲೈ ಮಾಡುವಂತ ಕಂಪನಿ. ಅಲ್ಲಿ ಒಬ್ರು ಅಧಿಕಾರಿಯಾಗಿದ್ದವರು ಈ ಹೆಣ್ಣು ಮಕ್ಕಳಿಗೆ ಬಹಳ ಕಿರುಕುಳ ಕೊಡ್ತಾರೆ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ರು. ಅದರಿಂದ ಬೇಸತ್ತು ಅವರು 2021ರಲ್ಲಿ AITC ಕಚೇರಿಗೆ ಬಂದು ಅವರ ಸಮಸ್ಯೆಯನ್ನು ಅವರು ತೋಡ್ಕೊಂಡ್ರು. ನಾವು ಅವ್ರನ್ನ ಮೈಸೂರು ಡಿವಿಷನ್ ಇಂಡಸ್ಟ್ರಿಯಲ್ ವರ್ಕರ್ ಜನರಲ್ ಯೂನಿಯನ್ ಸದಸ್ಯತ್ವವನ್ನು ಪಡೆದು, ಯಾಕಂದ್ರೆ ಅದು ರಿಜಿಸ್ಟರ್ಡ್ ಯೂನಿಯನ್ ಆಲ್ರೆಡಿ ಇರುವುದರಿಂದ ಅಲ್ಲೇ ಮೆಂಬರ್ಶಿಪ್ ತಗೊಂಡು ಇವರ ಒಂದು ಯೂನಿಟ್ ನ ಸಪರೇಟ್ ಆಗಿ ಮಾಡಿ ಮ್ಯಾನೇಜ್ಮೆಂಟ್ಗೆ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಲೆಟರ್ನ ಕೊಟ್ಟಿದ್ವಿ. ನಂತರ ಏನೊಂದು ಕಿರುಕುಳ ನಡೀತಾ ಇತ್ತು, ಮಂಜುನಾಥ್ ಎಂಬುವರ ಮೇಲೆ ಕೃಷ್ಣೇಗೌಡ ಅಂತ, ಆ ಕೃಷ್ಣೇಗೌಡನ ಸಂಬಳ ಏನು ಕಿರುಕುಳ ನಡೀತಿದ್ದು ಅದ್ರ ಬಗ್ಗೆ ದೂರನ್ನ ಕಾರ್ಮಿಕ ಅಧಿಕಾರಿ ಕೊಟ್ಟಿದ್ದೀವಿ. ಕಾರ್ಮಿಕ ಅಧಿಕಾರಿಗಳು ತಕ್ಷಣ ಸಭೆ ಕರೆದು ಮೊದಲನೇ ಸಭೆಗೆ ಮ್ಯಾನೇಜ್ಮೆಂಟ್ ಇಂದ ಬಂದಂತ ವಕೀಲರು ಹೇಳಿದ್ರು, ಇಲ್ಲ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾಹಿತಿ ತಗೋಬೇಕು, ಎಲ್ಲ ಸುಳ್ಳು ಕೊಟ್ಟಿದ್ದಾರೆ ಅಂತ ಹೇಳಿ ಹೋದ್ರು. ಎರಡನೇ ಸಭೆಗೆ ಬಂದಾಗ, ಇಲ್ಲ ಕೃಷ್ಣೇಗೌಡನ ಬಗ್ಗೆ ನಾವು ತನಿಖೆ ಮಾಡಿದೀವಿ, ಅವ್ರು ತಪ್ಪು ಮಾಡಿದ್ರಿಂದ ಅವ್ರನ್ನ ಕೆಲಸ ತೆಗೆದುಹಾಕಿದೀವಿ ಅಂತ ಹೇಳಿ. ಅದಾದ್ಮೇಲೆ ಆ ಇಶ್ಯೂ ಅಲ್ಲಿಗೆ ಮುಗೀತು. ನಂತರ ನಾವೇನ್ ಮಾಡಿದ್ವಿ, ಇವರ ಒಂದು ಕೆಲಸ ಜೀವನ ಮಟ್ಟ ಉತ್ತಮಪಡಿಸಬೇಕು ಅಂತ. ಯಾಕೆಂದ್ರೆ ಇವರು ಕನಿಷ್ಠ ಕೂಲಿನೂ ತಗೊಳ್ತಾ ಇರಲಿಲ್ಲ. ಸುಮಾರು 12,000 ರೂಪಾಯಿಂದ ಕಡಿಮೆ, ಅಂದ್ರೆ ಕನಿಷ್ಠ ಕೂಲಿ ಇವತ್ತು 13,000 ಚಿಲ್ಲರೆ ಇದ್ರು ಸಹ ಕನಿಷ್ಠ ಕೂಲಿ ಕಡಿಮೆ ಕೂಲಿ ತಗೊಳ್ತಾ ಇದ್ರು. ಎರಡನೇದಾಗಿ ರಾಜ್ಯ ಸರ್ಕಾರ ವರ್ಷ ಅನೌನ್ಸ್ ಮಾಡಿದ DA ನ ಕೊಡ್ತಾ ಇರಲಿಲ್ಲ. ಈ ಎರಡು ವಿಚಾರ ಬಗ್ಗೆ ಪುನಃ ದೂರನ್ನು ಕೊಟ್ಟಿದ್ದೀವಿ. ಈ ದೂರು ನೀಡಿದ ಮೇಲೆ ಈ ದೂರು ಜೊತೆಗೆ ಬೇಡಿಕೆ ಪತ್ರವನ್ನು ಕೊಟ್ಟಿದ್ವಿ. ಇವರಿಗೆ ಸಂಬಳ ಜಾಸ್ತಿ ಆಗ್ಬೇಕು ಮತ್ತೆ ಸವಲತ್ತುಗಳು ಕೊಡಬೇಕು ಅಂತ. ಮ್ಯಾನೇಜ್ಮೆಂಟ್ ಇಂದ ಬಂದಂತ ಏನು ವಕೀಲರು ಮತ್ತೆ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವರು ಯಾವುದನ್ನು ಮಾಡಕ್ಕೆ ಒಪ್ಕೊಳ್ಳಿಲ್ಲ. ಕಂಪನಿ ಇವತ್ತು ಲಾಭದಾಯಕ ನಡೀತಾ ಇಲ್ಲ ಎಂಬ ಸುಳ್ಳನ್ನ ನಮಗೆ ಹೇಳಿದ್ರು. ಆಕ್ಚುಲಿ ಈ ಕಂಪನಿಯಲ್ಲಿ ಲಾಭ ನಷ್ಟ ಪ್ರಶ್ನೆ ಬರೋಲ್ಲ. ಯಾಕಂದ್ರೆ ಇವರು ರಾ ಮಟೀರಿಯಲ್ ಮಾಡಿ ಕೊಡ್ತಾರೆ ಹೊರತು ಅದಕ್ಕೆ ಬೆಲೆ ನಿರ್ಣಯ ಪ್ರತಿಯೊಂದನ್ನು ಮೂಲ ಮಾತೃ ಸಂಸ್ಥೆ ಚಾಮುಂಡಿ ಟೆಕ್ಸ್ಟೈಲ್ ಮಾಡ್ತಾ ಇದೆ. ಅದರಿಂದ ಆ ಸಿಲ್ಕ್ ದಾರಕ್ಕೆ ಏನು ಬೆಲೆ ಕಟ್ಟಬೇಕು ಎಂಬುದು ಅವ್ರು ನಿರ್ಧಾರ ಮಾಡೋದ್ರಿಂದ
ಅವ್ರಿಗೆ ಎಷ್ಟು ಕಟ್ಟಿದ್ರು ಅದು ಲಾಭ ನಷ್ಟ ಪ್ರಶ್ನೆ ಅಲ್ಲ. ಇವರು ರಾ ಮೆಟೀರಿಯಲ್ ಸರಬರಾಜು ಮಾಡುವಂತ ಸಂಸ್ಥೆ ಆಗಿದೆ. ಈ ದೂರನ್ನ ನೀಡಿ ಇದು ಮೇಲೆ ಇವರು ವೇಜ್ ರಿವಿಷನ್ ವಿಚಾರ ಫೈಲೂರ್ ರಿಪೋರ್ಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಹೋಯ್ತು. ರಾಜ್ಯ ಸರ್ಕಾರ ಅದನ್ನ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ವರ್ಗಾವಣೆ ಮಾಡಿ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಕೇಸ್ ಮುಗಿಯೋ ಹಂತದಲ್ಲಿ ಅಂದ್ರೆ ಕನಿಷ್ಠವಾದ ಇವತ್ತು 5,000 ರೂಪಾಯಿ ಅವರಿಗೆ ಸಂಬಳ ಹೆಚ್ಚಳ ಮಾಡಕ್ಕೆ ಆರ್ಡರ್ ಆಗುತ್ತೆ ಎಂಬುದು ಮ್ಯಾನೇಜ್ಮೆಂಟ್ಗೆ ಗೊತ್ತಾಯ್ತು. ಅದು ಒಂದು ಕಾರಣ. ಎರಡನೇದು, ಇವರು ಯಾವುದೇ ರೀತಿ ಸಂಘ ಬಿಟ್ಟು ಬನ್ನಿ, ಕಾರ್ಮಿಕ ಸಂಘ ಬಿಟ್ಟು ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಅದು ಜೊತೆಗೆ ಇವ್ರಿಗೆ ಇವತ್ತು ಏನು ಸಂಬಳ ಕೊಡ್ತಾ ಇದ್ರೆ ನಾಳೆ ಕೋರ್ಟ್ ಇವರ ಜೂನಿಯರ್ಸ್ ಜಾಸ್ತಿ ಕೊಟ್ಟಿರಿಂದ ಅದಕ್ಕಿಂತ ಹೆಚ್ಚಿನ ಇದು ಕೊಡ್ತಾರೆ. ಅದನ್ನ ಇದು ಮಾಡಿ ಇವ್ರನ್ನ ಏನಾದ್ರು ಮಾಡಿ ಕೆಲಸವನ್ನು ತೆಗಿಬೇಕು ಎಂಬ ಉನ್ನಾರ ಮಾಡಿ ಇವರ ರಿಟ್ರೆಂಚ್ಮೆಂಟ್ ಅಂತ ಮಾಡಿದ್ದಾರೆ. ರಿಟ್ರೆಂಚ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಕಾಯ್ದೆ ಪ್ರಕಾರ ಕೆಲವು ಕ್ರಮಗಳನ್ನ ಅನುಸರಿಸಬೇಕು. ಮೊದಲನಾಗಿ 3 months ನೋಟಿಸ್ ಕೊಡ್ಬೇಕು, 3 ತಿಂಗಳು ನೋಟಿಸ್ನ ಕೊಡ್ಬೇಕು, ಅಥವಾ ಅಷ್ಟೇ ಇದ್ರದ್ದು ಸಂಬಳ ಕೊಡ್ಬೇಕು. ಈ ಎರಡನ್ನು ಇವರು ಮಾಡಿಲ್ಲ ಅಂದ್ರೆ ನೋಟಿಸು ಇದನ್ನ ತಡವಾಗಿ ಕೊಟ್ಟಿದ್ದಾರೆ. 15ನೇ ತಾರೀಕು ಸಂಜೆವರೆಗೆ ಕಂಪನಿ ನಡೆದಿದೆ, ಈ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಆದ್ರೆ ಅವರಿಗೆ ಯಾವುದೇ ಒಂದು ಮಾಹಿತಿನಾಗಲಿ, ಇಂಡಿವಿಜುವಲ್ ನೋಟಿಸ್ ಕೊಡುವುದಾಗಲಿ ಅಥವಾ ನೋಟಿಸ್ಗಳು ಹಾಕೋದಾಗಲಿ ಮಾಡದೆ ಸಂಜೆ ಮನೆಗೆ ಹೋದ್ಮೇಲೆ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಬಂದ ಮೆಸೇಜ್ ಬರ್ತಾ ಇದೆ, ನಮಗೆ ಇಷ್ಟು ದುಡ್ಡು ಬಂದಿದೆ ಅಂತ. ಅಂದ್ರೆ ಉದ್ದೇಶಪೂರ್ವಕ ಎಲ್ಲನೂ ಮರೆಮಾಚಿ ಕಾನೂನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಅದ್ರ ಬಗ್ಗೆ ದೂರನ್ನು ಸಹ ನಾವು ಆಲ್ರೆಡಿ ಲೇಬರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ಅದು ಕೇಸ್ ನಡೀತಾನೆ ಇದೆ. ಈಗ 2 ಹಿಯರಿಂಗ್ ಆಗಿದೆ, 3ನೇ ಹಿಯರಿಂಗ್ ಈಗ 18ನೇ ತಾರೀಕು ಫಿಕ್ಸ್ ಆಗಿದೆ. ಬಟ್ ಅದರಲ್ಲಿ ನಮಗೇನು ಆಶಾದಾಯಕವಾಗಿಲ್ಲ. ಮ್ಯಾನೇಜ್ಮೆಂಟು ನಾವು ತಗೊಳ್ಳಲ್ಲ, ನಷ್ಟದಲ್ಲಿದೆ ಅಂತ ಹೇಳಿದಕ್ಕೆ ನಾವು ಹೋಗಲಿ, ನಷ್ಟ ಲಾಭ ಪ್ರಶ್ನೆ ಬರೋಲ್ಲ. ನೀವು ಮಾಡ್ತಾ ಇರೋದು ಕಚ್ಚಾ ವಸ್ತುನ ಪ್ರೋಸೆಸ್ ಮಾಡಿ ಸೀರೆ ನೇಯಕ್ಕೆ ಕೊಡ್ತಾ ಇದ್ದೀರಿ, ನೂಲು ಮಾಡಿ. ಅದರಿಂದ ನಿಮಗೆ ಸೀರೆ ಕಂಪನಿ ನಷ್ಟ ಆಗಬೇಕು. ಸೀರೆ ನಷ್ಟ ಆದ್ರೆ ಮಾತ್ರ ಈ ರಾ ಮೆಟೀರಿಯಲ್ ನಷ್ಟ ಆಗುತ್ತೆ ಹೊರತು ಸೀರೆ ನಷ್ಟದಲ್ಲಿ ಓಡ್ತಾ ಇಲ್ಲ. ಅದಕ್ಕೆ ಉದಾಹರಣೆಗೆ ನಾವು ಹೇಳಿದ್ವಿ, ಇವತ್ತು ಸರ್ಕಾರಿ ಸ್ವಾಮ್ಯದಲ್ಲಿರುವಂತ ಸರ್ಕಾರಿ ಸಂಸ್ಥೆ ಆಗಿರುವಂತ KSIC ಇವತ್ತು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಬೇಕಾದ್ರೆ ಅದರ ಸಮಕಾಲೀನ ಕಂಪನಿ ಮತ್ತೆ ಸೇಮ್ ಪ್ರಾಡಕ್ಟ್ ಮಾಡುವ ಚಾಮುಂಡಿ ಟೆಕ್ಸ್ಟೈಲ್ ಅಷ್ಟಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಎರಡನೇದು ಅಂದ್ರೆ ಈ ಕಂಪನಿ ಏನು ಒಂದೇ ಕಂಪನಿ ಅಲ್ಲ, ಕರ್ನಾಟಕದಲ್ಲಿ ಇವ್ರಿಗೆ 3-4 ಕಂಪನಿಗಳಿದೆ, ಒಂದೇ ಒಂದಲ್ಲ. ಜೊತೆಗೆ ತಮಿಳ್ನಾಡಲ್ಲಿ ಇವ್ರು ದೊಡ್ಡ ಗ್ರೂಪ್, ಮುತ್ತಯ್ಯ ಗ್ರೂಪ್ ಎಂಬುದು ದೊಡ್ಡ ಗ್ರೂಪ್. ಇವರಿಗೆ ಹಲವಾರು ಕಂಪನಿಗಳಿದೆ, ಹಲವಾರು ಬಿಸಿನೆಸ್ಗಳಿದೆ. ಅದರ ಲಾಭ ನಷ್ಟ ಆಗ್ತಾ ಇದೆ ಎಂಬುದನ್ನ ಇವತ್ತು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಇವರು ಯೂನಿಟ್ ಮಾಡ್ಕೊಂಡಿದ್ದು ಅಷ್ಟೇ ಸರ್ಕಾರಕ್ಕೆ ಮೋಸ ಮಾಡೋಕ್ಕೋಸ್ಕರ. ಯಾಕಂದ್ರೆ ತೆರಿಗೆ ಬೇರೆ ಇದರಲ್ಲಿ ಉಳಿತಾಯ ಮಾಡೋಕ್ಕೋಸ್ಕರ, ನಷ್ಟ ಅಂತ ತೋರಿಸ್ಕೊಳ್ಳೋಕೋಸ್ಕರ ಆ ರೀತಿ ಲಾಭ ಮಾಡೋದು, ಕಪ್ಪು ಹಣ ಮಾಡೋಕ್ಕೋಸ್ಕರ ಯೂನಿಟ್ ಮಾಡಿದ್ದಾರೆ ಹೊರತು ನಿಜವಾಗಿ ಈ ಯೂನಿಟ್ ಅಲ್ಲಿ ಒಬ್ಬ ಅಧಿಕಾರಿಗಳಿಲ್ಲ, ಒಬ್ಬ ಸೂಪರ್ವೈಸರ್ ಇಲ್ಲ. ಎಲ್ಲವೂ ಚಾಮುಂಡಿ ಟೆಕ್ಸ್ಟೈಲ್ ಇಂದ ಬರ್ತಾ ಇದ್ದಾರೆ. ಅಂದ್ರೆ ಇದು ಯೂನಿಟ್ ಅಂದ ಮೇಲೆ ಒಂದು ಕಂಪನಿ ಅಂದಾಗ ಆ ಕಂಪನಿ ಅದರ ಸ್ವರೂಪ ಇರಬೇಕು. ಆ ಸ್ವರೂಪನೇ ಇಲ್ಲ ಅಂದ್ಮೇಲೆ ಇದು. ಅದರಿಂದ ನಮ್ಮ ಬೇಡಿಕೆ ಏನಂದ್ರೆ, ಇವತ್ತು ನಿಮ್ಮ ಕಂಪನಿ ಏನು ಸಿಟಿ ಸಿಲ್ಕ್ ಇದೆ ಅದು ಚಾಮುಂಡಿ ಟೆಕ್ಸ್ಟೈಲ್ ಒಂದೇ ಕಂಪನಿ. ಈಗಾಗಲೇ ಯಾರನ್ನ ತೆಗೆದಿರಿ, ಅಲ್ಲಿ ಹಲವಾರು ಜನ ಕ್ಯಾಶುವಲ್ ಮತ್ತೆ ಇಲ್ಲಿಂದ ಹೋದವ್ರನ್ನ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ. ಈ ಹಿಂದೆ 8 ಮಿಷಿನ್ ಇವರು ಈಗ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಆ ಶಿಫ್ಟ್ ಮಾಡ್ಬೇಕಾದ್ರೆ ನಾವು ದೂರು ಕೊಟ್ಟಿದ್ದೀವಿ ಕಾರ್ಮಿಕ ಇಲಾಖೆ. ಆ ಕಾರ್ಮಿಕ ನಿರೀಕ್ಷಕರು ಹೋಗಿ ಅಲ್ಲಿ ತನಿಖೆ ಮಾಡಿ ಅಲ್ಲಿ ಹೇಳಿಕೆ ಪಡ್ಕೊಂಡು